ಹೀಗೆ ಕಲರ್ ಉಡುಗೆಗಳನ್ನ ತೊಟ್ಟು ಕಂಗೊಳಿಸುತ್ತಿರುವ ವಿದ್ಯಾರ್ಥಿಗಳು ಮಸ್ತ್ ಡ್ಯಾನ್ಸ್ಗಳಿಂದ ಕಣ್ಣಿಗೆ ಉಲ್ಲಾಸ ಒಂದ್ ಕಡೆ ಇದ್ರೆ, ಮ್ಯೂಸಿಕ್ಗೆ ಟಪಾಂಗುಚಿ ಸ್ಟೆಪ್ ಹಾಕಿ ಸಿಳ್ಳೆ ಕೇಕೆ ಹಾಕಿ ಸಂಭ್ರಮಿಸುತ್ತಿರೋ ವಿದ್ಯಾರ್ಥಿಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ನಗರದ ಸಾಧುಮಠ ರಸ್ತೆ ಬಳಿ ಇರುವ ನ್ಯೂಟನ್ ಇಂಟಿಗ್ರೇಟ್ ಪಿಯು ಕಾಲೇಜ್ ಹಾಗೂ ರಾಯಲ್ ಪಿಯು ಕಾಲೇಜಿನಲ್ಲಿ. ಹೌದು, ಕಾಲೇಜಿನಲ್ಲಿ ಈ ಬಾರಿ ಹೊಸ ವರ್ಷದ ಸಂಭ್ರಮದ ಜೊತೆಗೆ ಕಾಲೇಜ್ ಫೆಸ್ಟ್ 2023ರಲ್ಲಿ ಸ್ಪೋರ್ಟ್ಸ್, ಕಲ್ಚರಲ್ ಮತ್ತು ಎಥ್ನಿಕ್ ಡೇಗಳನ್ನು ವಿಶೇಷವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜನಪ್ರಿಯ ಗೀತೆಗಳಿಗೆ ವಿದ್ಯಾರ್ಥಿನಿಯರು ಮಸ್ತ್ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ. ಬಣ್ಣದ ಉಡುಗೆಗಳಿಂದ ಕಲರ್ಫುಲ್ ಆಗಿ ಮಿಂಚಿದ್ದಾರೆ. ಓದಿನ ಜಂಜಾಟವನ್ನ ಮರೆತು ಮನಸೋ ಇಚ್ಛೆ ಟಪಾಂಗುಚಿ ಸ್ಟೆಪ್ ಹಾಕಿ ಎಂಜಾಯ್ ಮಾಡಿದ್ದಾರೆ. ಇನ್ನು ಕಾಲೇಜಿನ ಚೇರ್ಮನ್ SV ಲೋಕೇಶ್ ಮಾತನಾಡಿ ಕಾಲೇಜು ವಿದ್ಯಾರ್ಥಿಗಳ ವಿವಿಧ ಸಾಧನೆಯನ್ನ ಶ್ಲಾಘಿಸಿದ್ದಾರೆ. ಪ್ರತಿ ವರ್ಷದ ಹಾಗೆ ಈ ವರ್ಷ 4 ದಿನಗಳ ಒಂದು ವೈಭವ 23-24 ಕಲ್ಚರಲ್ ಈವೆಂಟನ್ನು, ಕಾಲೇಜ್ ಫೆಸ್ಟನ್ನು ನಾವು ಈ ಬಾರಿ ಹಮ್ಮಿಕೊಂಡಿದ್ವು. ಏಕೆಂದರೆ 2023-24 ನಮ್ಮ ಸಂಸ್ಥೆ ಭಾಳಷ್ಟು ಸಾಧನೆಯನ್ನು ಮಾಡಿತ್ತು. ನಮ್ಮ ಸಂಸ್ಥೆಯಲ್ಲಿ ನಡೆಯುವಂಥ ಈ 4 ದಿನ ಕಾರ್ಯಕ್ರಮಗಳಲ್ಲಿ 2 ದಿನ ಸ್ಪೋರ್ಟ್ಸನ್ನು ಆಡಿಸುವಂಥದ್ದು, 1 ದಿನ ಕಲ್ಚರಲ್ ಕಾಂಪಿಟೇಷನ್ನ ಇಡುವಂಥದ್ದು, ಮತ್ತೊಂದು ದಿನ ಫೈನಲ್ ಆಗಿ ಎಥ್ನಿಕ್ ಡೇ, ಅದು ನ್ಯೂ ಇಯರ್ ದಿನವೇ ಪ್ರತಿ ವರ್ಷವೂ ನಾವು ಆಡಿಸ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಬಹಳ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಥ್ನಿಕ್ ಡೇಯಲ್ಲಿ ಅವರು ಡ್ಯಾನ್ಸು, ಕಲ್ಚರ್ ಇವೆಂಟ್ಸು ಮತ್ತು ಸಿಂಗಿಂಗ್ ಆಡುವಂಥದ್ದು ಎಲ್ಲ ತೋರಿಸಿದ್ದಾರೆ. ಇದು ಬಹಳಷ್ಟು ನಮಗೆ ಸಂತೋಷವನ್ನು ತಂದಿದೆ. ಅದಲ್ಲದೆ ಈ 2023-24 ನಮ್ಮ ಸಂಸ್ಥೆ ಕಡೆಯಿಂದ ಹೆಚ್ಚು ವಿದ್ಯಾರ್ಥಿನಿಯರು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿರುವಂಥದ್ದು. ಸೊ ರಾಜ್ಯ ಮಟ್ಟದಲ್ಲಿ ಪ್ರೈಸನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸಹ ನಾವು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ. ಸೊ ಈ ಸಂದರ್ಭದಲ್ಲಿ ಮಕ್ಕಳ ಟ್ಯಾಲೆಂಟ್ ಏನಿದೆ ಅದು ಸ್ಟೇಜ್ ಮೇಲೆ ತೋರಿಸ್ತಾ ಇದ್ದಾರೆ. ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ರೂಪಶ್ರೀ, ಶಿಕ್ಷಕ ವೃಂದದ ರಮೇಶ್, ಮಲ್ಲಿಕಾರ್ಜುನ್, ನಂದಿನಿ, ಆಂಜನಪ್ಪ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತಿತರರು ಹಾಜರಿದ್ದರು. ಇನ್ನು ವಿದ್ಯಾರ್ಥಿಗಳು ಸ್ಟೇಜ್ ಮೇಲೆ ನೃತ್ಯ ಮಾಡುತ್ತಿದ್ದ ಸಹಪಾಠಿಗಳಿಗೆ ಸಿಳ್ಳೆ ಕೇಕೆಗಳ ಮೂಲಕ ಉತ್ಸಾಹ ನೀಡುತ್ತಿದ್ದು ಕಣ್ಣಿಗೆ ಹಬ್ಬ ಉಂಟು ಮಾಡಿತ್ತು. ಒಟ್ನಲ್ಲಿ ಸದಾ ಓದಿನ ಗುಂಗಿನಲ್ಲಿ ಇರುತ್ತಿದ್ದ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಕಾಲೇಜ್ ಫೆಸ್ಟ್ 2023ರಲ್ಲಿ ಫುಲ್ ಎಂಜಾಯ್ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.